ನಿಮ್ಮ ಆಫೀಸ್ ಮುಂದೆ ನಾನು ವಿಷ ಕುಡಿದು ನನ್ನ ಪ್ರಾಣವನ್ನು ಬಿಡ್ತೀನಿ. 45 ವರ್ಷ ಆಗೈತೆ, ನಮಗೇನೇನು ಒಂಚೂರು ಹೆಲ್ಪ್ ಆಗಿಲ್ಲ ಸರ್. ತುಮಕೂರು ಜಿಲ್ಲೆಯ ತಾಲೂಕು ವ್ಯಾಪ್ತಿಗೆ ಒಳಪಡುವ ಭೂಮಿ ವಸತಿ ಸಮಸ್ಯೆಗಳನ್ನು ವಿಳಂಬ ಮಾಡದೆ ತುರ್ತಾಗಿ ಬಗೆಹರಿಸಿಕೊಡುವ ಕುರಿತು ಪ್ರತಿಭಟನೆ ನಡೆಸಲಾಯಿತು. ನಗರದ ಟೌನ್ಹಾಲ್ನಿಂದ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿ ಡಿಸಿ ಕಚೇರಿ ಮುಂಭಾಗದಲ್ಲಿ ತಾಲೂಕು ಆಡಳಿತಕ್ಕೆ ಹಾಗೂ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ಪ್ರತಿಭಟನೆ ನಡೆಸಿದ್ರು. ಇದೇ ವೇಳೆ ಮಾತನಾಡಿದ ಹಂದ್ರಾಳ್ ನಾಗಭೂಷಣ್, ಸರ್ಕಾರದ ಗಮನಕ್ಕೆ ನಾವೀಗಾಗಲೇ ಹಲವು ಬಾರಿ ನಮ್ಮ ಮನವಿಯನ್ನ ನೀಡಿದ್ದೇವೆ. ಆದರೂ ಕೂಡ ಜಿಲ್ಲಾಧಿಕಾರಿಗಳಾಗಲಿ ತಹಸೀಲ್ದಾರ್ ಆಗಲಿ ಇಲ್ಲಿನ ಸಚಿವರು ಶಾಸಕರುಗಳಾಗಲಿ ನಮ್ಮ ಮನವಿಗೆ ಸ್ಪಂದಿಸಿಲ್ಲ. ಆದ್ದರಿಂದ ಮುಂಬರುವ ಮಾರ್ಚ್ 15ರ ಒಳಗೆ ನಮ್ಮ ಬೇಡಿಕೆಯನ್ನ ಈಡೇರಿಸದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿ ಮಾಡ್ತೇವೆ ಎಂದು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಈಗ ನಾವು ತುಮಕೂರು ತಾಲ್ಲೂಕು ತಹಶೀಲ್ದಾರ್ ಅವರ ಕಚೇರಿ ಮುಂದೆ ಇದ್ದೀವಿ. ವಿಷಯ ಏನಪ್ಪ ಅಂದರೆ 1.5-2 ವರ್ಷಗಳ ಹಿಂದೆ ನಾವು ತುಮಕೂರು ತಾಲ್ಲೂಕಿನ ಭೂಮಿ ಮತ್ತು ವಸತಿ ವಂಚಿತರು ಏನಿದ್ದಾರೆ ಇವರುಗಳಿಗೆ ಭೂಮಿ ಕೊಡಿ, ವಸತಿಯನ್ನು ಕಲ್ಪಿಸ್ಕೊಡಿ ಅಂತೇಳ್ಬಿಟ್ಟು ನಾವು ಸಾಕಷ್ಟು ಮನವಿಗಳನ್ನು ಜಿಲ್ಲಾಡಳಿತಕ್ಕೆ ಮತ್ತು ತಾಲ್ಲೂಕು ಆಡಳಿತಕ್ಕೆ ಕೊಟ್ಕೊಂಡು ಬಂದಿದ್ದೀವಿ. ಆದರೆ ತುಮಕೂರಿನ ಮಹಾನಗರ ಪಾಲಿಕೆ, ತುಮಕೂರಿನ ಏನು ತಾಲ್ಲೂಕು ಆಡಳಿತ ಏನು ನಮ್ಮ ಮನವಿ ಪತ್ರಗಳನ್ನು ನಿರ್ಲಕ್ಷ್ಯ ಮಾಡಿ ಇಲ್ಲಿವರೆಗೂ ಅವರಿಗೆ ಸೂರನ್ನು ಕಲ್ಪಿಸ್ಕೊಡೋದಕ್ಕೆ ಅಥವಾ ಭೂಮಿಯನ್ನು ಕೊಡೋದಕ್ಕೆ ವಿಫಲವಾಗಿದ್ದಾವೆ. ಹಾಗಾಗಿ ಇವತ್ತು ನಾವು ಇಲ್ಲಿ ಒಂದು ಆಗ್ರಹ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಏನಪ್ಪ ಈ ಆಗ್ರಹ ಪತ್ರ ಅಂದರೆ ಮಾರ್ಚ್ 15ನೇ ತಾರೀಕು ಒಳಗಡೆ ಈ ಸಂಪೂರ್ಣ ಭೂಮಿ ವಸತಿ ಸಮಸ್ಯೆಗಳನ್ನು ಬಗೆಹರಿಸಿಕೊಡ್ಲಿಲ್ಲ ಅಂದರೆ ನಾವು ಮಾರ್ಚ್ 15ರಿಂದ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಕಾಲ ಅಹೋರಾತ್ರಿ ಧರಣಿ, ಅಂದರೆ ಸಾಗುವಳಿ ಚೀಟಿ ಕೊಡುವಂಥದ್ದಾಗ್ಬೋದು, ಹಕ್ಕುಪತ್ರಗಳನ್ನು ಕೊಡುವಂಥದ್ದಾಗ್ಬೋದು, ವಸತಿಯನ್ನು ಸೂರನ್ನು ಕಲ್ಪಿಸ್ಕೊಡುವಂಥದ್ದಾಗ್ಬೋದು. ಇದನ್ನು ಮಾಡಲಿಲ್ಲ ಅಂತಂದರೆ ನಾವು ನಿರ್ದಿಷ್ಟ ಕಾಲ ಅಹೋರಾತ್ರಿ ಧರಣಿಯನ್ನು ಕೈಗೊಳ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ತಹಶೀಲ್ದಾರ್ ಅವರು ಯಾವ ರೀತಿ ಕ್ರಮ ತಗೊಳ್ತಾರೆ ಅಂತ ನಮ್ಮ ಹೋರಾಟ ಮುಂದುವರಿಯುತ್ತೆ. ಇದೇ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಮಾತನಾಡಿ, ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. 45 ವರ್ಷಗಳಿಂದ ನಮಗೆ ಭೂಮಿಯಾಗ್ಲಿ ವಸತಿಯಾಗ್ಲಿ ನೀಡಿಲ್ಲ. ಇನ್ನು ಮುಂದೆ ಸಹ ಇದೇ ರೀತಿ ಬೇಜವಾಬ್ದಾರಿತನ ಮುಂದುವರೆಸಿದ್ರೆ ಸರಿ ಇರುವುದಿಲ್ಲ. ಮುಂದಿನ ದಿನಗಳಲ್ಲಿ ನಾವು ತಿಂಗಳುಗಟ್ಟಲೆ ಧರಣಿ ಕೂರ್ತೇವೆ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಮ್ಮ ಬಡಗನಹಳ್ಳಿಯಿಂದ ನಮಗೇನು ಇಷ್ಟು ವರ್ಷ ಆಗೈತೆ, 45 ವರ್ಷ ಆಗೈತೆ, ನಮಗೇನೇನು ಒಂಚೂರು ಹೆಲ್ಪ್ ಆಗಿಲ್ಲ ಸರ್. ನಮ್ಮ ಪಂಚಾಯತಿಂದಲಾಗಲಿ ಏನೇಂತಂದು ನಮಗೆ ಇರೋಕ್ಕೆ ಮನೆ ಇಲ್ಲ, ಸ್ಥಳ ಕೊಡ್ರಿ ಅಂದರೆ ಮನೆ ಇಲ್ಲ, ಜಾಗ ಇಲ್ಲ ಅಂತಾರೆ ಸರ್. ನಾವೇನು ಮಾಡ್ಬೇಕು ಹೇಳಿ ಸರ್? ನಾವು ಇಷ್ಟಿದ 45 ವರ್ಷ ಆಗತ್ತೆ, ನಾನು ಊರು ಹುಟ್ಟಿ ಬೆಳೆದಿದ್ದು ಅಲ್ಲೇ ಇದ್ದೀನಿ. ಇಂಥವ್ರಿಗೂ ನಾವು ಏನು ದುಡ್ಕೊಂಡು ತಿನ್ಬೋದು ಹೇಳ್ರಿ? ನಾವು ನೋಡಿದ್ರೆ ಅಂಗಲ್ವಿಕರು. ನಾವೇನು ದುಡ್ಕೊಂಡು ತಿನ್ಬೋದು? ಮನೆ ಆಗೈತೆ ಸರ್, ಬಿಲ್ಲು ಕೊಟ್ಟಿಲ್ಲ, ಏನೂ ಇಲ್ಲ, ಸುಮ್ಮನೆ ಅಳ್ದಾಡ್ತಾರೆ ಪಾಪ. ಅವ್ರನ್ನ ಇವ್ರನ್ನ ಇಟ್ಕೊಂಡು ಪತ್ರ ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ, ಏನೂ ಇಲ್ಲ ಸರ್. ನಮಗೆ ಕೇಳಿದ್ರೆ ಇವತ್ತು ಬರ್ರಿ, ನಾಳೆ ಬರ್ರಿ, ಇವಾಗ ಅಂತ ಏನಾದರೂ ಒಂದು ನೆಪ ಹೇಳಿ ಕಳಿಸ್ತಾರೆ. ಮತ್ತೋರ್ವ ರೈತ ಮಾತನಾಡಿ, ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ನಾನು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ತೇನೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾನು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ದೊಡ್ಡೇರಿ ಹೋಬಳಿ ವಿರುಪಗೊಂಡನಹಳ್ಳಿ ಗ್ರಾಮ 254ನೇ ಸರ್ವ ನಂಬರ್ ಕೊಟ್ಟಗಾರಹಳ್ಳಿ. ಇವತ್ತು ನಾನು ಟಿ ಕಟ್ಟಿ 42 ವರ್ಷ ಆಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ಈ ಬಡಪಾಯಿಗೆ ಎಷ್ಟು ಸಾರಿ ಅರ್ಜಿ ಕೊಟ್ಟಿದ್ದೀನೋ ಅದನ್ನೆಲ್ಲ ನಿಮಗೆ ಅಧಿಕಾರಿಗಳಿಗೆ ಬೇಕಾದ್ರೆ ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಒಂದು ಅರ್ಜಿ ಕೊಟ್ಟರು ಒಂದು ಅರ್ಜಿಗೂ ಪ್ರಯೋಜನ ಆಗಿಲ್ಲ. ಇವತ್ತು ನಾಳೆ ಅಂತ ಹೇಳ್ತಾರೆ. ನನಗೆ ಪಿತ್ರಾರ್ಜಿ ಸತ್ತಲ್ಲಿ 32 ಕುಂಟೆ ಜಮೀನಿದೆ. ಅದ್ರಾಗೆ 26 ಕುಂಟೆ ಜಮೀನು ನೀರು ಮುಳುಗೋಗುತ್ತೆ. ಕೆರೆ ನೀರು 7 ಅಡಿ ನೀರು ನಿಲ್ಲುತ್ತೆ, 5 ಅಡಿ ನೀರು ನಿಲ್ಲುತ್ತೆ, 3 ಅಡಿ ನೀರು ನಿಲ್ಲುತ್ತೆ. ಅದ್ರಾಗಿನ್ನೂ ಒಂದು 7 ಕುಂಟೆನೋ ಉಳಿಯುತ್ತೆ. ಅಷ್ಟರಲ್ಲಿ ನಾನು ಏನು ಮಾಡಲಿ ಅಂತೇಳಿ ಬೇಡ್ಕೊಂಡಾಗೆ ಅವತ್ತಿಗೆ ಟಿ ಕಟ್ಟಿಸಿರು, ನಿನಗೆ ಜಮೀನು ಮಾಡ್ಕೊಳ್ಳಯ್ಯ ಅಂತೇಳಿ ಅಧಿಕಾರಿಗಳು. ಇವತ್ತಿನವರೆಗೂ ನನಗೆ ಜಮೀನು ಅಧಿಕಾರ ಯಾವ ಅಧಿಕಾರಿಗಳು ಬಂದಾಗ ಬೇಡ್ಕೊಂಡ್ರು ನನಗೆ ಅವಕಾಶ ಆಗಿಲ್ಲ. ದಯಮಾಡಿ ನಮ್ಗೆ ಈಗಲಾದರೂ ಅವಕಾಶ ಕೊಡಿ ಅಂತ ಬೇಡ್ಕೊಂಡ್ರು, ಈಗಲೂ ಇನ್ನೂ ಮಾಡ್ತಾ ಇಲ್ಲ. 4 ಎಕರೆ 20 ಕುಂಟೆ ಜಮೀನಿಗೆ ನಾನು ಟಿ ಕಟ್ಟಿದ್ದೆ. ಇವತ್ತು ಸುತ್ತಮುತ್ತಲರೆಲ್ಲ ಒತ್ತಲಿಸಿ ನನ್ನ ಜಮೀನೇ ಅಲ್ಲಿ ಇಲ್ಲ ಅನ್ನೋ ಮಟ್ಟಕ್ಕೆ ಕಾಣಿಸ್ತಿದ್ದಾರೆ. ದಯಮಾಡಿ ಏನಾಗಿದೆಯೋ ನನಗೆ ಅವಕಾಶ ಮಾಡಿ, ನಂದು ಏನಿದೆಯೋ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಅಧಿಕಾರಿಗಳಿಗೆಲ್ಲ ಶರಣೆಂದು ಬೇಡಿಕೊಂಡು ನಾನು ಬೇಡಿಕೆಯನ್ನು ಕೇಳ್ಕೊಳ್ತಾ ಇದ್ದೀನಿ. ಇದು ಮಾಡಲಿಲ್ಲ ಅಂದರೆ ನಾನು ನಿಮ್ಮ ಆಫೀಸ್ ಮುಂದೆ ನಾನು ವಿಷ ಕುಡಿದು ನನ್ನ ಪ್ರಾಣವನ್ನು ಬಿಡ್ತೀನಿ. ನನಗೆ ಯಾವುದು ದಾರಿನೇ ಮಾರ್ಗನೇ ಇಲ್ಲ. ಅಧಿಕಾರಿಗಳು ಅದು ಏನು ಮಾಡಬೇಕಂತ ಇದ್ದೀರೋ ಮಾಡಿರಿ, ಇಲ್ಲ ಅಂದರೆ ನಾನು ನಿಮ್ಮ ಅಧಿಕಾರಿ ಆಫೀಸ್ ಮುಂದೆ, DC ಆಫೀಸ್ ಮುಂದೆ ಸತ್ತೋಗ್ತೀನಿ.
ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.